ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 16ರ ನಂತರ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಮೇ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅದೃಷ್ಟಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಕನ್ಯಾ ರಾಶಿಯವರಿಗೆ ಈ ಮೇ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಕನ್ಯಾ ರಾಶಿಯವರಿಗೆ ಮೇ 2026 ಒಂದು ಕಡೆ ಕೆರಿಯರ್ನಲ್ಲಿ ಉನ್ನತ ಸ್ಥಿತಿಯನ್ನು ತಂದರೆ, ಮತ್ತೊಂದೆಡೆ ವೈಯಕ್ತಿಕ ಮತ್ತು ಆರೋಗ್ಯದ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಏಕಕಾಲದಲ್ಲಿ ನೀಡುವಂತಹ ತಿಂಗಳಾಗಿದೆ. ಈ ತಿಂಗಳಿನಲ್ಲಿ 7ನೇ ಮನೆಯಲ್ಲಿ ನಡೆದ ಗೃಹಯುದ್ಧ ಮುಕ್ತಾಯಗೊಂಡಿದ್ದರಿಂದ ಪಾಲುದಾರಿಕೆಗಳಲ್ಲಿನ ಗಲಾಟೆಗಳು ಕಡಿಮೆ ಆಗಲಿದ್ದು, ಮೇ 11ರಂದು ಕುಜನು ಅಷ್ಟಮ ಸ್ಥಾನವಾದ ಮೇಷಕ್ಕೆ ಸ್ವಕ್ಷೇತ್ರದಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರುವ ಕಾರಣ ಆರೋಗ್ಯದ ವಿಚಾರದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ಕೂಡ ಈ ಟೈಮ್ನಲ್ಲಿ ತೆಗೆದುಕೊಳ್ಳಬೇಕಾಗಿರ್ತದೆ. ಆದರೆ ಶುಭ ಸುದ್ದಿ ಏನೆಂದರೆ, ಮೇ 14ರಂದು ಶುಕ್ರನು ಕರ್ಮಸ್ಥಾನಕ್ಕೆ ಮತ್ತು ಮೇ 15ರಂದು ಸೂರ್ಯನು ಹಾಗೆ ಬುಧರು ಭಾಗ್ಯಸ್ಥಾನಕ್ಕೆ ಬದಲಾಗುವುದರಿಂದ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ದಶದಿಕ್ಕುಗಳಲ್ಲಿ ಕೂಡ ಹರಡುತ್ತಾ ಹೋಗ್ತವೆ. ತಿಂಗಳ 2ನೇ ವಾರದ ನಂತರ ಅಂದರೆ ಈ ಮೇ 16ರ ನಂತರ ಬಹಳಷ್ಟು ಶುಭದಾಯಕವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಖ್ಯ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ 8 ಮತ್ತು 9ನೇ ಮನೆಯಲ್ಲಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರವನ್ನು ಸೂರ್ಯನು ಮಾಡಲಿದ್ದು, ಮೇ 14ರವರೆಗೆ 8ನೇ ಮನೆಯಲ್ಲಿ ಇರಲಿದ್ದು, ಇದು ವಿಪರೀತ ರಾಜಯೋಗವನ್ನು ಉಂಟು ಮಾಡಲಿದ್ದು, ಮೇ 15ರಿಂದ 9ನೇ ಮನೆಗೆ ಹೋಗೋ ಕಾರಣ ಸೂರ್ಯನು ದೂರ ಪ್ರಯಾಣಗಳು, ಅದೃಷ್ಟ, ಆಧ್ಯಾತ್ಮಿಕತೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 9 ಮತ್ತು 10ನೇ ಮನೆಯಲ್ಲಿ ಬುಧನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು, ಮೇ 15ರಿಂದ 9ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಸಂಯೋಗವಾಗತಕ್ಕಂತಹ ಬುಧನು ಸಾಕಷ್ಟು ಬದಲಾವಣೆಗಳನ್ನು ತಂದು ಅದಾದ ನಂತರ ಮೇ 29ರಂದು 10ನೇ ಮನೆಗೆ ಪ್ರವೇಶವನ್ನು ಮಾಡಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಗೆ ಮೇ 14ರಂದು ಮಿಥುನ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ವೃತ್ತಿಯಲ್ಲಿ ಅದ್ಭುತವಾದಂತಹ ಮನ್ನಣೆಯನ್ನು ಈ ಕನ್ಯಾ ರಾಶಿಯವರಿಗೆ ತರಲಿದ್ದಾರೆ. ಆರ್ಥಿಕ ವೃದ್ಧಿಯನ್ನು ಕಾಣಲಿದ್ದು, ಕಲಾಕಾರರಿಗೆ ಲಾಭಗಳು ಕೂಡ ಈ ಸಂಚಾರದ ಸಮಯದಲ್ಲಿ ಸಿಗಲಿದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಮಿಥುನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಗುರು ವೃತ್ತಿಯಲ್ಲಿ ಗೌರವವನ್ನು ತರಲಿದ್ದು, ಕೆಲಸದಲ್ಲಿ ಶ್ರದ್ಧೆ, ಸಮಾಜದಲ್ಲಿ ಹೆಸರು ಮತ್ತು ಕೀರ್ತಿಯನ್ನು ಈ ರಾಶಿಯವರು ಗಳಿಸಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಜೀವನ ಸಂಗಾತಿಯೊಂದಿಗೆ ಹೊಂದಾಣಿಕೆ ಅಗತ್ಯವನ್ನು ಸೂಚಿಸಲಿದ್ದು, ವ್ಯಾಪಾರ ಪಾಲುದಾರಿಕೆಗಳಲ್ಲಿ ವಿಳಂಬ ಆಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಮೇ 11ರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಕುಜನು ಆಕಸ್ಮಿಕ ಗಾಯಗಳು, ಕೋಪ, ಇನ್ಸುರೆನ್ಸ್ ಅಥವಾ ವಾರಸುದಾರಿಕೆಯ ಆಸ್ತಿಗಳ ಮೂಲಕ ಧನಲಾಭಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಧನಲಾಭ ಹೇಗಿರಲಿದೆ ಈ ಮೇ 16ರ ನಂತರ ಅಂತ ನೋಡ್ತಾ ಬರೋದಾದರೆ, ಧನಾಧಿಪತಿಯಾದಂತಹ ಶುಕ್ರನು ಬಲವಾದ ಕರ್ಮಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ವೃತ್ತಿಯ ಮೂಲಕ ಬರುವಂತಹ ಆದಾಯ ಬಹಳ ಅದ್ಭುತವಾಗಿರುತ್ತದೆ. ಅದರಲ್ಲೂ ಮೇ 11ರಂದು ಕುಜನು ಅಷ್ಟಮ ಸ್ಥಾನದಲ್ಲಿ ಹೋಗುವ ಕಾರಣ ಅನಿರೀಕ್ಷಿತವಾದಂತಹ ಖರ್ಚುಗಳು ಕೂಡ ಬರ್ಬೋದು. ಮುಖ್ಯವಾಗಿ ವಾಹನದ ರಿಪೇರಿ ಅಥವಾ ವೈದ್ಯಕೀಯ ಖರ್ಚುಗಳಿಗಾಗಿ ಹಣವನ್ನು ನೀವು ಖರ್ಚು ಮಾಡ್ಬೋದು. ಆದರೆ ಅದೇ ಅಷ್ಟಮ ಕುಜನಿಂದಾಗಿ ಪೂರ್ವಿಕರ ಆಸ್ತಿಯ ಮೂಲಕ ಲಾಭಗಳನ್ನು ಕೂಡ ಕಾಣಲಿದ್ದೀರಿ, ಅಥವಾ ಇನ್ಶೂರೆನ್ಸ್ ಮೆಚ್ಯೂರಿಟಿ ಮೂಲಕ ದೊಡ್ಡ ಮೊತ್ತದ ಹಣವೂ ಕೂಡ ನಿಮ್ಮ ಕೈಗೆ ಸೇರಲಿದೆ. ಮೇ 15ರ ನಂತರ ಸೂರ್ಯ ಬುಧರ ಸಂಯೋಗ ಉಂಟಾಗುವ ಕಾರಣ ಸ್ಥಾನದ ಸಂಚಾರವು ನಿಮ್ಮನ್ನು ದೀರ್ಘಕಾಲೀನ ಹೂಡಿಕೆಗಳತ್ತ ಮುನ್ನಡೆಸ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕಾದಂತಹ ಏಕೈಕ
ವಿಭಾಗವೇನೆಂದರೆ ಆರೋಗ್ಯ ಸ್ನೇಹಿತರೆ. ಮೇ 11ರಂದು ತೃತೀಯ ಮತ್ತು ಅಷ್ಟಮಾಧಿಪತಿಯಾದಂತಹ ಕುಜನು 8ನೇ ಮನೆಗೆ ಪ್ರವೇಶಿಸಲಿದ್ದಾರೆ. ಅಷ್ಟಮ ಕುಜನು ಅತ್ಯಂತ ವೇಗವಾದ ಮತ್ತು ಅಪಾಯಕಾರಿ ಫಲಿತಾಂಶಗಳನ್ನು ನೀಡ್ತಾನೆ. ವಾಹನಗಳನ್ನು ಚಲಾಯಿಸುವಾಗ ಅತಿಯಾದಂತಹ ವೇಗವನ್ನು ಮಾಡಲಿಕ್ಕೆ ಹೋಗಬೇಡಿ. ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡುವುದರಿಂದ ಪ್ರಾಣಾಂತಕವಾಗಬಹುದು. ಅದನ್ನು ಬಹಳ ಎಚ್ಚರಿಕೆಯನ್ನು ನೀಡಲಿದೆ. ಕುಜನ ಉಷ್ಣದ ಪ್ರಭಾವದಿಂದ ರಕ್ತದೊತ್ತಡ, ಅಕಾರಣವಾದಂತಹ ಕೋಪ, ಫೈಲ್ಸ್ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆಗಳು ನಡೆಯುವಂತಹ ಸೂಚನೆಗಳು ಕೂಡ ಇರಲಿದೆ. 8ನೇ ಮನೆಯಲ್ಲಿರುವ ಕುಜನ ದೃಷ್ಟಿ 2ನೇ ಮನೆಯ ಮೇಲೆ ಬೀಳುವುದರಿಂದ ನಿಮ್ಮ ಮಾತುಗಳಲ್ಲಿ ತೀವ್ರವಾದಂತಹ ಕೋಪವೂ ಕೂಡ ಕಂಡುಬರಲಿದೆ. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಹ ಇದು ದೂರ ಮಾಡಲಿದ್ದು, ಧ್ಯಾನ ಮತ್ತು ಯೋಗ ಈ ಸಮಯದಲ್ಲಿ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಸಪ್ತಮ ಸ್ಥಾನದಲ್ಲಿ ಶನಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳು ಸ್ವಲ್ಪ ಸಪ್ಪೆಯಾಗಿ ಅಥವಾ ಜವಾಬ್ದಾರಿಯುತವಾಗಿ ಅನಿಸಲಿದೆ. ಆದರೆ ಕರ್ಮಸ್ಥಾನದಲ್ಲಿ ಶುಕ್ರನು ಕೂಡ ಇರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿನ ಯಶಸ್ಸು ನಿಮ್ಮ ಕುಟುಂಬವನ್ನು ಸಂತೋಷವನ್ನು ತರಲಿದೆ. ಮೇ 16ರ ನಂತರ ಸೂರ್ಯನು 9ನೇ ಮನೆಯಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಇದರಿಂದ ತಂದೆಯೊಂದಿಗಿನ ಸಂಬಂಧಗಳು ಇನ್ನಷ್ಟು ಬಲಗೊಳ್ತಾ ಹೋಗ್ತವೆ. ಕುಟುಂಬ ಸದಸ್ಯರೊಂದಿಗೆ ತೀರ್ಥಯಾತ್ರೆಗಳಿಗೆ ಅಥವಾ ವಿದೇಶಿ ಪ್ರವಾಸಗಳಿಗೆ ಯೋಜನೆಯನ್ನು ಕೂಡ ರೂಪಿಸ್ತಾ ಹೋಗ್ತೀರಿ. ಕುಜನ ದೃಷ್ಟಿ 2ನೇ ಮನೆಯಲ್ಲೇ ಇರೋದರಿಂದ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಕೂಡ ಅಗತ್ಯ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾಕಾರಕ ಮತ್ತು ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧನು ಮೇ 15ರಿಂದ ಭಾಗ್ಯಸ್ಥಾನದಾದಂತಹ ಸೂರ್ಯನೊಂದಿಗೆ ಸೇರುವ ಕಾರಣ ಮುಖ್ಯವಾಗಿ ಉನ್ನತ ಶಿಕ್ಷಣ ಓದುತ್ತಿರುವವರಿಗೆ ಒಂದು ವರ ಅಂತಲೇ ಹೇಳ್ಬೋದು. ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಸೀಟಿಗಾಗಿ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗಲಿದೆ. ಲಾ, ಮ್ಯಾನೇಜ್ಮೆಂಟ್, ಫೈನಾನ್ಸ್ ವಿದ್ಯಾರ್ಥಿಗಳು ಅದ್ಭುತವಾಗಿ ಮಿಂಚುತ್ತಾ ಹೋಗ್ತಾರೆ. ಆದರೆ ಅಷ್ಟಮ ಕುಜನ ದೃಷ್ಟಿಯಿಂದಾಗಿ ಓದುವಾಗ ಆಗಾಗ್ಗೆ ತಾಳ್ಮೆ ಕಳೆದುಕೊಳ್ಳುವಂತಹ ಅಪಾಯವಿದೆ. ಅದರಿಂದ ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಅಷ್ಟಮ ಸ್ಥಾನದಲ್ಲಿ ಕುಜನ ಅಪಾಯಕಾರಿ ದೋಷಗಳನ್ನು ನಿವಾರಿಸಿಕೊಂಡು ಕರ್ಮಸ್ಥಾನದಲ್ಲಿರುವ ಶುಭ ಗ್ರಹಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಈ ರಾಶಿಯವರು ಮಾಡಬೇಕಾಗಿರ್ತದೆ. ಮೊದಲನೇದಾಗಿ, ಅಷ್ಟಮ ಕುಜನಿಂದ ಬರುವ ಅಪಾಯಗಳು ಮತ್ತು ಕೋಪವನ್ನು ತಡೆಯಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ, ಹನುಮಂತನಿಗೆ ಕೆಂಪು ಹೂವುಗಳಿಂದ ಪೂಜೆಯನ್ನು ಮಾಡಿ ಸುಂದರಕಾಂಡ ಪಾರಾಯಣವನ್ನು ಮಾಡ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧನ ಬಲವನ್ನು ಇನ್ನಷ್ಟು ಹೆಚ್ಚಿಸಿ ಅದೃಷ್ಟವನ್ನು ಪಡೆಯಲು ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರ ಸ್ತೋತ್ರವನ್ನು ಪಠಿಸುವುದು ಕೂಡ ಒಳಿತು ಅಂತಲೇ ಹೇಳ್ಬೋದು. ಅಷ್ಟಮ ಕುಜನು ಶಸ್ತ್ರಚಿಕಿತ್ಸೆಗಳಿಗೆ ಕಾರಕನಾದ್ದರಿಂದ ಮುನ್ನೆಚ್ಚರಿಕೆ ಪರಿಹಾರವಾಗಿ ಸಾಧ್ಯವಾದರೆ ರಕ್ತದಾನ ಮಾಡಿ ಅಥವಾ ಬಡ ರೋಗಿಗಳಿಗೆ ಔಷಧಿಗಳನ್ನು ಖರೀದಿಸಿ ಕೊಡಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರದ ಜೊತೆಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿದ್ದೀರಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ನಮ್ಮ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದೀರಾ ಅವರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.